ಈ ಮನೆಯಲ್ಲಿ ನಡುವಾರದಲ್ಲೇ ಒಬ್ಬರು ಹೊರ ಹೋಗುವ ಸಾಧ್ಯತೆ ಖಚಿತ. ವಾರದ ಟಾಸ್ಕ್ ಗೆಲ್ಲುವ ಒಬ್ಬ ಸದಸ್ಯ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರಾಗುತ್ತಾರೆ. ನನ್ನಿಂದ ಇಷ್ಟು ದೊಡ್ಡ ಇದಾಗಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ಬಿಗ್ ಬಾಸ್ ಗೆಲುವು ನಂದಲ್ಲ ಅಂತ ಅನಿಸ್ತಿದೆ. ಬಿಗ್ ಬಾಸ್ ನನ್ನನ್ನು ನಾಮಿನೇಟ್ ಮಾಡಿಕೊಂಡೆ ಪ್ರಕ್ರಿಯೆ ಶುರು ಮಾಡಿ ಪ್ಲೀಸ್. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ಮನೆಯಲ್ಲಿ 3 ಜನ ಸ್ಪರ್ಧಿಗಳು ಗ್ರ್ಯಾಂಡ್ ಫಿನಾಲೆ ವೀಕಿಗೆ ಎಂಟ್ರಿ ಪಡ್ಕೊಂಡಿದ್ದಾರೆ. ಮಿಡ್ ವೀಕ್ ಎಲಿಮಿನೇಷನ್ ಇಂದ ಸೇಫ್ ಆಗಿ ಧನ್ರಾಜ್ ಅವರು ಗ್ರ್ಯಾಂಡ್ ಫಿನಾಲೆ ವೀಕಿಗೆ ಎಂಟ್ರಿ ತಗೊಂಡೆ ಅಂತ ತುಂಬಾನೇ ಖುಷಿ ಪಟ್ಟಿದ್ರು. ಆದ್ರೆ ಈಗ ಬಿಗ್ ಬಾಸ್ ಇದಕ್ಕೆ ಬೇರೆನೆ ಟ್ವಿಸ್ಟ್ ಕೊಟ್ಟಿದ್ದಾರೆ. ಈಗ ಬೇರೆ ಸ್ಪರ್ಧಿಗಳೇ ಫಿನಾಲೆ ವೀಕಿಗೆ ಆಯ್ಕೆ ಆಗಿದ್ದಾರೆ. ಹಾಗಿದ್ರೆ ಯಾರು ಆ ಸ್ಪರ್ಧಿಗಳು, ಹೇಗೆ ಆಯ್ಕೆಯಾದ್ರು ಅನ್ನೋದ್ರ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಈ ವಾರದ ನಾಮಿನೇಷನ್ ನಲ್ಲಿ ತುಂಬಾನೇ ಟ್ವಿಸ್ಟ್ ಗಳಾಗಿದೆ. ಅದೇನಂದ್ರೆ, ಮೊದಲು ಮಿಡ್ ವೀಕ್ ಎಲಿಮಿನೇಷನ್ ಇದೆ ಅಂತ ಹೇಳಿ ಅದಕ್ಕೆ ಕೆಲವೊಂದು ಟಾಸ್ಕ್ ಗಳನ್ನ ಕೊಟ್ಟಿದ್ರು. ಅದರಲ್ಲಿ ಧನ್ರಾಜ್ ಅವರು ಸೇಫ್ ಆಗಿ ಗ್ರ್ಯಾಂಡ್ ಫಿನಾಲೆ ವೀಕಿಗೆ ಎಂಟ್ರಿ ತಗೊಂಡಿದ್ರು. ಆದ್ರೆ ಈಗ ಅದೆಲ್ಲ ಕ್ಯಾನ್ಸಲ್ ಆಗಿ ಬೇರೆನೇ ರೀತಿಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆದಿದೆ. ಹೌದು, ತ್ರಿವಿಕ್ರಮ್ ಅವರು ಈ ವಾರ ನಾಮಿನೇಟ್ ಆಗಿದ್ರು. ಟಾಸ್ಕ್ ಸರಿಯಾಗಿ ಆಡಲು ಸಿಗದ ಕಾರಣ ಅವರಿಗೆ ಗೆಲ್ಲೋಕೆ ಸಾಧ್ಯ ಆಗಿರಲಿಲ್ಲ. ಈ ಕಾರಣಕ್ಕೆ ಫಿನಾಲೆ ವಾರ ತಲುಪುವ ಅವಕಾಶ ಅವರ ಕೈ ತಪ್ಪಿತು. ಬಿಗ್ ಬಾಸ್ ನ ಒಂದು ನಿರ್ಧಾರದಿಂದ ಎಲ್ಲವೂ ಬದಲಾಗಿದೆ. ಆಟ ಆಡಿ ಗೆದ್ದವರು ನಾಮಿನೇಟ್ ಆದ್ರೆ, ಆಟದಲ್ಲಿ ಸೋತವರು ಎಲಿಮಿನೇಷನ್ ಇಂದ ಬಚಾವಾಗಿದ್ದಾರೆ. ಈ ಮನೆಯಲ್ಲಿ ನಡುವಾರದಲ್ಲೇ ಒಬ್ಬರು ಹೊರ ಹೋಗುವ ಸಾಧ್ಯತೆ ಖಚಿತ. ವಾರದ ಟಾಸ್ಕ್ ಗೆಲ್ಲುವ ಒಬ್ಬ ಸದಸ್ಯ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರಾಗುತ್ತಾರೆ. ಧನ್ರಾಜ್ ಅವರು ವಾರದ ಟಾಸ್ಕ್ ಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದು ನಾಮಿನೇಷನ್ ನಿಂದ ಸೇಫ್ ಆಗಿ ಫಿನಾಲೆ ವೀಕಿಗೆ ಎಂಟ್ರಿ ಪಡ್ಕೊಂಡಿದ್ರು. ಆದ್ರೆ ಅವರು ಕೊನೆಯ ಆಟವನ್ನು ಮೋಸದಲ್ಲಿ ಆಡಿದ್ರು ಅಂತ ಹೇಳಿ ಆ ಟಾಸ್ಕ್ ಅನ್ನ ರದ್ದು ಮಾಡಿ ಅವರಿಗೆ ಸಿಕ್ಕಂತ ಇಮ್ಯುನಿಟಿಯನ್ನ ಕ್ಯಾನ್ಸಲ್ ಮಾಡಿದ್ರು. ಆ ಬಳಿಕ ಮತ್ತೆ ನಾಮಿನೇಷನ್ ಪ್ರಕ್ರಿಯೆ ನಡೆಸಿದ್ರು. ಇದರಲ್ಲಿ ಧನ್ರಾಜ್ ಅವರು ನಾಮಿನೇಷನ್ ಆಗಿದ್ದಾರೆ. ನನ್ನಿಂದ ಇಷ್ಟು ದೊಡ್ಡ ಇದಾಗಿದೆ ಅಂತ ನಂಗೆ ಗೊತ್ತಿರಲಿಲ್ಲ. ಬಿಗ್ ಬಾಸ್ ಗೆಲುವು ನಂದಲ್ಲ ಅಂತ ಅನಿಸ್ತಿದೆ. ಬಿಗ್ ಬಾಸ್ ನನ್ನನ್ನು ನಾಮಿನೇಟ್ ಮಾಡಿಕೊಂಡೆ ಪ್ರಕ್ರಿಯೆ ಶುರು ಮಾಡಿ ಪ್ಲೀಸ್. ಇನ್ನು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಭವ್ಯ ಅವರನ್ನ ಬಿಟ್ಟು ಬೇರೆ ಯಾರು ಕೂಡ ತ್ರಿವಿಕ್ರಮ್ ಅವರ ಹೆಸರನ್ನ ತೆಗೆದುಕೊಂಡೇ ಇಲ್ಲ. ನಾಮಿನೇಟ್ ಆಗ್ಬೇಕು ಅಂದ್ರೆ ಕನಿಷ್ಠ 2 ವೋಟ್ ಆದ್ರೂ ಬರಬೇಕು. ಆದ್ರೆ 1 ವೋಟ್ ಬಿದ್ದಿದ್ದರಿಂದ ಬಿಗ್ ಬಾಸ್ ಅದನ್ನ ಪರಿಗಣಿಸಲ್ಲ. ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಭವ್ಯ ಅವರು ಮಾತ್ರ ತ್ರಿವಿಕ್ರಮ್ ಅವ್ರಿಗೆ ವೋಟ್ ಮಾಡಿದ್ದಾರೆ, ಬೇರೆ ಯಾರು ಮಾಡಿಲ್ಲ. ಹೀಗಾಗಿ ಇವರು ಫಿನಾಲೆ ವೀಕಿಗೆ ತಲುಪಿದ್ದಾರೆ. ಮಾತಾಡಿದ್ರಿ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು. ಟಿಕೆಟ್ ಫಿನಾಲೆಗೆ ಹೋಗಬಾರ್ದು ಅಂತ ಭವ್ಯ ಹೆಸರು ತಗೋತೀರಾ, ನಾಮಿನೇಷನ್ ಇಂದ ಉಳಿಬೇಕು ಅಂತ ಭವ್ಯ ಜೊತೆಗೆ ಸೇರ್ಕೊಂಡು ಆಡ್ತೀರಾ. ಇನ್ನು ಮೋಕ್ಷಿತಾ ಅವರು ಕೂಡ ನಾಮಿನೇಷನ್ ನಿಂದ ಸೇಫ್ ಆಗಿದ್ದಾರೆ. ನಾಮಿನೇಷನ್ ನಿಂದ ಒಬ್ಬರನ್ನು ಸೇಫ್ ಮಾಡುವ ಅವಕಾಶವನ್ನ ಕ್ಯಾಪ್ಟನ್ ಆಗಿರುವ ಹನುಮಂತ ಅವರಿಗೆ ಬಿಗ್ ಬಾಸ್ ನೀಡ್ತಾರೆ. ಆಗ ಹನುಮಂತ ಅವರು ಮೋಕ್ಷಿತಾ ಅವರನ್ನ ಹೆಸರು ತೆಗೆದುಕೊಂಡು ಅವರನ್ನ ಸೇಫ್ ಮಾಡ್ತಾರೆ. ಹಾಗಾಗಿ ಮೋಕ್ಷಿತಾ ಕೂಡ ಈಗ ಫಿನಾಲೆ ವೀಕಿಗೆ ಎಂಟ್ರಿ ಪಡ್ಕೊಂಡಿದ್ದಾರೆ. ಇನ್ನು ಮನೆಯ ಕ್ಯಾಪ್ಟನ್ ಆಗಿರುವ ಹನುಮಂತ ಅವರು ಈ ಮೊದಲೇ ಫಿನಾಲೆ ವೀಕಿಗೆ ಎಂಟ್ರಿ ಪಡ್ಕೊಂಡಿದ್ರು. ಕಳೆದ ವಾರದ ಟಾಸ್ಕ್ ನಲ್ಲಿ ಅತ್ಯುತ್ತಮವಾಗಿ ಆಟ ಆಡಿ ಟಿಕೆಟ್ ಫಿನಾಲೆಯನ್ನ ಈಗಾಗಲೇ ಪಡ್ಕೊಂಡಿದ್ರು. ಹಾಗಾಗಿ ಈ 3 ಜನ ತ್ರಿವಿಕ್ರಮ್, ಮೋಕ್ಷಿತಾ ಹಾಗೂ ಹನುಮಂತ ಅವರು ಗ್ರ್ಯಾಂಡ್ ಫಿನಾಲೆ ವೀಕಿಗೆ ಎಂಟ್ರಿ ಪಡ್ಕೊಂಡಿದ್ದಾರೆ. ಇನ್ನು ನಾಮಿನೇಟ್ ಆಗಿರುವ ಧನ್ರಾಜ್, ಗೌತಮಿ, ಮಂಜು, ರಜತ್ ಹಾಗೂ ಭವ್ಯ ಅವರಲ್ಲಿ ಯಾರು ಈ ವಾರ ಮನೆಯಿಂದ ಆಚೆ ಹೋಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಹಾಗೆ ಈ ವಾರ ಡಬಲ್ ಎಲಿಮಿನೇಷನ್ ಇರೋದ್ರಿಂದ ಇವರಲ್ಲಿ ಇಬ್ಬರು ಈ ವಾರ ಮನೆಯಿಂದ ಹೊರ ಹೋಗಲಿದ್ದಾರೆ. ಫಿನಾಲೆಗೆ ಇನ್ನೊಂದೇ ಮೆಟ್ಟಿಲು. 5 ಮಂದಿ ಮೇಲೆ ಎಲಿಮಿನೇಷನ್ ತೂಗುಗತ್ತಿ. ಈ ವಾರ ಡಬಲ್ ಎಲಿಮಿನೇಷನ್ ಖಚಿತವಾಗಿ ಇರುತ್ತದೆ. ನೋಡಿದ್ರಿ ಅಲ್ಲ, ಜಾಸ್ತಿ ಅಂಕಗಳನ್ನ ಪಡ್ಕೊಂಡು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಸೇಫ್ ಆದೆ, ಗ್ರ್ಯಾಂಡ್ ಫಿನಾಲೆ ವೀಕಿಗೆ ಎಂಟ್ರಿ ಪಡ್ಕೊಂಡೆ ಅಂತ ತುಂಬಾನೇ ಖುಷಿ ಪಟ್ಟಿದ್ರು ಧನ್ರಾಜ್. ಆದ್ರೆ ಇದು ಮೋಸದಾಟ ಅಂತ ಬಿಗ್ ಬಾಸ್ ಇದನ್ನ ಕ್ಯಾನ್ಸಲ್ ಮಾಡಿದ್ರು. ಈಗ ಮೋಕ್ಷಿತಾ, ತ್ರಿವಿಕ್ರಮ್, ಹನುಮಂತ ಗ್ರ್ಯಾಂಡ್ ಫಿನಾಲೆ ವೀಕಿಗೆ ಎಂಟ್ರಿ ತಗೊಂಡಿದ್ದಾರೆ. ಹಾಗಿದ್ರೆ ಇನ್ನು ಉಳಿದ ಸ್ಪರ್ಧಿಗಳಲ್ಲಿ ಯಾರಿಗೆ ಫಿನಾಲೆ ಟಿಕೆಟ್ ಸಿಗುತ್ತೆ, ಯಾರಿಗೆ ಮನೆಗೆ ಟಿಕೆಟ್ ಸಿಗುತ್ತೆ ಅಂತ ಕಾದು ನೋಡ್ಬೇಕು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.